ನಿನ್ನೆಯಷ್ಟೇ ಮಥುರಾ ಇದೀಗ ಮತ್ತೆ ಗಾನವಾಪಿಯ ಸರದಿ. ಗಾನವಾಪಿಯಲ್ಲಿ ಹಿಂದೂ ಅರ್ಜಿದಾರರ ಪರವಾಗಿ ಹೈಕೋರ್ಟ್ನಿಂದ ಆದೇಶ ಲಭ್ಯವಾಗಿದೆ. ಹಿಂದೂ ಅರ್ಜಿದಾರರಿಗೆ ಆ ಮೂಲಕ ಮತ್ತೊಮ್ಮೆ ಗೆಲುವು. ಗಾನವಾಪಿಯಲ್ಲಿ ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಅರ್ಜಿದಾರರ ಅರ್ಜಿಯನ್ನ ವಜಾಗೊಳಿಸಿದೆ ಹೈಕೋರ್ಟ್. ಅಲಹಾಬಾದ್ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಗಿತ್ತು. ಒಟ್ಟು 5 ಅರ್ಜಿಗಳನ್ನ ವಜಾಗೊಳಿಸಿದೆ ಅಲಹಾಬಾದ್ ಹೈಕೋರ್ಟ್. ಯಾನವಾಪಿ ಕೇಸ್ ರಾಷ್ಟ್ರೀಯ ಮಹತ್ವದ್ದು. ಯಾನವಾಪಿ ಕೇಸ್ 2 ಸಮುದಾಯಗಳ ನಡುವಿನದ್ದು. ಈ ಪ್ರಕರಣ ಇಬ್ಬರು ವ್ಯಕ್ತಿಗಳ ನಡುವಿನದ್ದಲ್ಲ. ಇದಕ್ಕೆ ಆದಷ್ಟು ಶೀಘ್ರವೇ ಪರಿಹಾರವನ್ನ ಕಂಡುಕೊಳ್ಳಬೇಕಿದೆ ಅಂತ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟ್ ಅಭಿಪ್ರಾಯವನ್ನ ಸೂಚಿಸಿದೆ. ಸರ್ವೆ ನಡೆಸುವ ವಿಚಾರಕ್ಕೆ ತಕರಾರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಕೆಯಾಗಿತ್ತು 5 ಅರ್ಜಿಗಳು. 5 ಅರ್ಜಿಗಳನ್ನ ವಜಾಗೊಳಿಸಿದೆ ಅಲಹಾಬಾದ್ ಹೈಕೋರ್ಟ್. ಹಿಂದೂ ಅರ್ಜಿದಾರರ ಪರವಾಗಿ ಅಲಹಾಬಾದ್ನ ಹೈಕೋರ್ಟ್ನ ತೀರ್ಪು ಇದೀಗ ಪ್ರಕಟವಾಗಿದೆ. ಅಂಜುಮನ್ ಇಂತೆಜಾಮಿಯಾ ಮಸೀದಿಯಲ್ಲಿ ಸರ್ವೆ ಮಾಡಬಾರದು ಅಂತ ಹೇಳಿ ಪ್ರಮುಖವಾಗಿ ಪ್ರತಿಪಾದವನ್ನ ಮಾಡ್ತಾ ಇದ್ದಿದ್ದು, ಹಾಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು ಕೂಡ. ಆದರೆ ಸರ್ವೆ ನಡೆಸಬೇಕು, ಅಲ್ಲಿರೋದು ದೇವಾಲಯವೋ ಅಥವಾ ಮಸೀದಿಯೋ ಇದ್ರ ಬಗ್ಗೆ ಸರಿಯಾದ ಮಾಹಿತಿಗಳು ಹೊರಬರಬೇಕು. ಇದು 2 ಸಮುದಾಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ, 2 ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ. ಹೀಗಾಗಿ ಆದಷ್ಟು ಬೇಗ ಯಾನವಾಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವ ಗೊಂದಲಗಳು ನಿವಾರಣೆಯಾಗಬೇಕು. ಈ ಕಾರಣಕ್ಕೋಸ್ಕರ ಸರ್ವೆ ಆಗಬೇಕು ಅಂತ ಹೇಳಿ ಹೈಕೋರ್ಟ್ ತೀರ್ಪನ್ನ ಪ್ರಕಟಿಸಿದೆ. ಗಾನವಾಪಿ ಸಮಿತಿ ಸಲ್ಲಿಸಿದ್ದ, ಅಲ್ಲಿನ ಮಸೀದಿ ಸಮಿತಿ ಸಲ್ಲಿಸಿದ್ದ ಎಲ್ಲ ಅರ್ಜಿಗಳು ಕೂಡ ವಜಾ ಆಗಿದೆ. 6 ತಿಂಗಳ ಒಳಗಾಗಿ ವಿಚಾರಣೆ ಪೂರ್ಣಗೊಳಿಸಿ ಅಂತ ಹೇಳಿ ವಾರಣಾಸಿ ಕೋರ್ಟ್ಗೆ ಅಲಹಾಬಾದ್ ಹೈಕೋರ್ಟ್ ನಿರ್ದೇಶನ ಕೂಡ ನೀಡಿದೆ. 1991ರ ಪೂಜಾ ಸ್ಥಳಗಳ ಕಾಯ್ದೆ, ಪ್ಲೇಸಸ್ ಆಫ್ ವರ್ಕ್ಶಿಪ್ ಆಕ್ಟ್, ಇದು ಜ್ಞಾನವಾಪಿ ಹೊರತಾಗಿಲ್ಲ. ಅರ್ಜಿ ವಿಚಾರಣೆಯ ವೇಳೆ ಅಲಹಾಬಾದ್ ಹೈಕೋರ್ಟ್ ಈ ರೀತಿಯಾಗಿ ಅಭಿಪ್ರಾಯವನ್ನ ಪಟ್ಟಿದೆ. ಹಿಂದೂಗಳ ಅರ್ಜಿ ಮೇಲಿನ ವಿಚಾರಣೆ ಮುಂದುವರಿಕೆ ಆಗುತ್ತೆ. ಅರ್ಜಿ ವಿಚಾರಣೆ ಮುಂದುವರಿಸೋಕೆ ಹೈಕೋರ್ಟ್ ಲೋವರ್ ಕೋರ್ಟ್ಗೆ ಅಂದ್ರೆ ವಾರಣಾಸಿ ಕೋರ್ಟ್ಗೆ ಅನುಮತಿಯನ್ನ ನೀಡಿದೆ. 6 ತಿಂಗಳ ಒಳಗಾಗಿ ವಿಚಾರಣೆಯನ್ನ ಪೂರ್ಣಗೊಳಿಸಿ ಅಂತ ಹೇಳಿ ನಿರ್ದೇಶನ ಕೂಡ ಕೊಟ್ಟಿದೆ ಅಲಹಾಬಾದ್ ಹೈಕೋರ್ಟ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನಾಗರಾಜ್, ಮಸೀದಿ ಸಮಿತಿ ಸಲ್ಲಿಸಿದ್ದ ಅಷ್ಟು ಅರ್ಜಿಗಳು ವಜಾ. 6 ತಿಂಗಳ ಒಳಗಾಗಿ ಹಿಂದೂ ಅರ್ಜಿದಾರರ ವಿಚಾರಣೆಯನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಕೆಳ ಹಂತದ ನ್ಯಾಯಾಲಯಕ್ಕೆ ಹೈಕೋರ್ಟ್ ಸೂಚನೆ. ಸೊ ಈ ಜ್ಞಾನವಾಪಿ ಜಿಜ್ಞಾಸೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಮಹತ್ವಪೂರ್ಣವಾಗಿದೆ ಇವತ್ತಿನ ಅಲಹಾಬಾದ್ ಹೈಕೋರ್ಟ್ನ ಈ ತೀರ್ಪು? ಖಂಡಿತ ಸ್ಮಿತಾ, ಏನು ಈ ಒಂದು ಜ್ಞಾನವಾಪಿ ಮಸೀದಿ ಸರ್ವೆಗೆ ಸಂಬಂಧಿಸಿದಂತೆ ಈ ಒಂದು ವಿಚಾರವನ್ನು ಬಹಳ ಗಂಭೀರವಾಗಿ ಅಲಹಾಬಾದ್ ಹೈಕೋರ್ಟ್ ಪರಿಗಣಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಲಹಾಬಾದ್ ಹೈಕೋರ್ಟ್ 2 ಒಂದು ವಿಚಾರಗಳನ್ನು ಏನು ಅರ್ಜಿದಾರರ ಮುಂದೆ ಇಟ್ಟು ಆ ಒಂದು ಅರ್ಜಿಗಳನ್ನು ವಜಾಗೊಳಿಸಿರ್ತಕ್ಕಂಥದ್ದು. ಅದರಲ್ಲಿ ಇದು ರಾಷ್ಟ್ರೀಯವಾದಂಥ ವಿಚಾರ ಮತ್ತು 2 ಸಮುದಾಯಗಳ ನಡುವಿನ ವಿಚಾರ. ಇದರಲ್ಲಿ ಯಾವುದೇ ರೀತಿಯ ಡಿಲೇಯನ್ನು ಮಾಡಲಿಕ್ಕೆ ಬರಲ್ಲ. ಹೀಗಾಗಿ 6 ತಿಂಗಳಲ್ಲಿ ವಾರಣಾಸಿ ನ್ಯಾಯಾಲಯ ಈ ಒಂದು ವಿಚಾರಣೆಯನ್ನು ಪೂರ್ಣಗೊಳಿಸಬೇಕು ಅನ್ನೋದು ಒಂದು ಕಡೆ. ಆದರೆ ಈಗ ಏನು ನಿನ್ನೆಯಷ್ಟೇ ಒಂದು ಪುರಾತತ್ವ ಇಲಾಖೆಯಿಂದ ಸರ್ವೆಗೆ ಸಂಬಂಧಿಸಿದಂಥ ಮುಚ್ಚಿದ ಲಕೋಟೆಯಲ್ಲಿ ಒಂದು ರಿಪೋರ್ಟನ್ನು ಸಲ್ಲಿಕೆ ಮಾಡಲಾಗಿದೆ. ಅದು ಇದೇ 21ನೇ ತಾರೀಕು ವಿಚಾರಣೆಗೆ ಬರುತ್ತೆ. ಆವತ್ತು 2 ಕಡೆ ಅರ್ಜಿದಾರರಿಗೆ ಈ ಒಂದು ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಿರ್ತಕ್ಕಂಥ ವರದಿಯನ್ನು ನೀಡಲಾಗುತ್ತೆ. ಹೀಗಾಗಿ ಇದರ ಬೆನ್ನಲ್ಲೇ ಅಲಹಾಬಾದ್ ಹೈಕೋರ್ಟ್ ಈ ಒಂದು 6 ತಿಂಗಳ ಒಂದು ಡೆಡ್ಲೈನ್ ಅನ್ನು ನೀಡಿರೋದನ್ನು ನೋಡ್ತಾ ಇದ್ರೆ ಈ ಒಂದು ವಿಚಾರ ಇನ್ನು 6 ತಿಂಗಳಲ್ಲಿ ತಾರ್ಕಿಕ ಅಂತ್ಯಕ್ಕೆ ಹೋಗೋ ಸಾಧ್ಯತೆಗಳು ಬಹಳ ದಟ್ಟವಾಗಿರ್ತಕ್ಕಂಥದ್ದು. ಹೈಕೋರ್ಟ್ ಸಹ ಅದೇ ವಿಚಾರಗಳನ್ನು ಮುಂದಿಟ್ಟು, ಯಾಕಂತಂದ್ರೆ ಈ ಒಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಡಿಲೇ ಆಗೋದು ಬೇಡ, ಇದು ರಾಷ್ಟ್ರೀಯ ವಿಚಾರ ಮತ್ತು ಜೊತೆಗೆ 2 ಸಮುದಾಯಗಳ ನಡುವಿನ ವಿಚಾರ ಅನ್ನೋ ವಿಚಾರಗಳನ್ನು ಉಲ್ಲೇಖ ಮಾಡಿ ಸ್ಪಷ್ಟವಾದ ಒಂದು ನಿರ್ದೇಶನವನ್ನು ನೀಡಿರೋದ್ರಿಂದ ಇನ್ನು 6 ತಿಂಗಳಲ್ಲಿ ಜ್ಞಾನವ್ಯಾಪಿ ಮಸೀದಿ ಏನು ಸರ್ವೆ ವಿಚಾರವಾಗಿ ಒಂದು ತಾರ್ಕಿಕ ಅಂತ್ಯ ಸಿಗುವ ಸಾಧ್ಯತೆಗಳು ಬಹಳ ದಟ್ಟವಾಗಿ ಮತ್ತೆ ಬಹಳ ಸ್ಪಷ್ಟವಾಗಿ ಇರತಕ್ಕಂಥದ್ದು ಸ್ಮಿತಾ. ಇನ್ನು ಮುಂದಿನ ಹಂತದಲ್ಲಿ 6 ತಿಂಗಳ ಒಳಗಾಗಿ ವಿಚಾರಣೆಯನ್ನ ಕಂಪ್ಲೀಟ್ ಮಾಡಬೇಕು ಅಂತ ಕೂಡ ನಿರ್ದೇಶನ ನೀಡಿರೋದ್ರಿಂದ ಮುಂದೆ ಕೋರ್ಟ್ನ ಪ್ರೊಸೀಡಿಂಗ್ಗಳು ಕೆಳ ಹಂತದ ನ್ಯಾಯಾಲಯ ಅಂದ್ರೆ ವಾರಣಾಸಿ ನ್ಯಾಯಾಲಯದಲ್ಲಿ ಯಾವ ರೀತಿ ನಡಿಬಹುದು, ಇದ್ರ ಬಗ್ಗೆ ವಿಶ್ಲೇಷಣೆ ಕೊಡ್ತಾ ಹೋಗೋದಾದ್ರೆ ನಾಗರಾಜ್.
ಖಂಡಿತ ಸ್ಮಿತಾ, ಯಾಕಂತಂದ್ರೆ ಈಗ ವಾರಣಾಸಿ ನ್ಯಾಯಾಲಯದಲ್ಲಿ ಈಗಾಗಲೇ ನೆನೆಯಷ್ಟೇ ಪುರಾತತ್ವ ಇಲಾಖೆಯಿಂದ ಒಂದು ಸರ್ವೆಯ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಈಗ ಇದರ ಬೆನ್ನಲ್ಲೇ ಇವತ್ತು ಒಂದು ಅಲಹಾಬಾದ್ ಹೈಕೋರ್ಟ್ನಿಂದ ಏನು ಡೆಡ್ಲೈನ್ ಅನ್ನ ನೀಡಿರ್ತಕ್ಕಂಥದ್ದು, 6 ತಿಂಗಳ ಒಳಗಾಗಿ ಇದರ ವಿಚಾರಣೆಯನ್ನು ಮುಕ್ತಾಯಗೊಳಿಸಿ ಅಂತೇಳಿ. ಹೀಗಾಗಿ ಕೆಳಹಂತದ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಮತ್ತೆ ಬಹಳ ತೀವ್ರಗತಿಯಲ್ಲಿ ವಿಚಾರಣೆಯನ್ನು ತೆಗೆದುಕೊಂಡು ಹೋಗೋ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂತಂದ್ರೆ ಏನು ರಿಪೋರ್ಟ್ ಅನ್ನ 21ನೇ ತಾರೀಕು 2 ಕಡೆಯವರೆಗೆ ಮುಚ್ಚಿದ ಲಕೋಟೆಯಲ್ಲಿ ಬಂದಿರತಕ್ಕಂಥ ರಿಪೋರ್ಟ್ ಅನ್ನ ಕೊಡ್ತಾರೆ. ಅದಾದರ ಬಳಿಕ ಇದರ ಮೇಲೆ ಆಕ್ಷೇಪಣೆಗಳು, ಅಂದ್ರೆ ರಿಪೋರ್ಟ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಯಾರಿಗಾದರೂ ಆಕ್ಷೇಪಣೆಗಳಿದ್ರೆ ಇದರ ವಿರುದ್ಧ ಆಕ್ಷೇಪಣೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೋರ್ಟ್ಗೆ ತ್ವರಿತಗತಿಯಲ್ಲಿ ಸಲ್ಲಿಕೆ ಮಾಡಿ ಅನ್ನೋದ್ರ ವಿಚಾರವಾಗಿ ಬಹಳ ಕಡಿಮೆ ಅವಕಾಶವನ್ನು ಅರ್ಜಿದಾರರಿಗೆ ಮತ್ತು ಏನು ಈ ಒಂದು ಸರ್ವೆ ಇದಕ್ಕೆ ನೀಡುವಂಥದ್ದು. ಜೊತೆಗೆ ಅದರ ವಿಚಾರಣೆಯನ್ನು ಅಷ್ಟೇ ಯಾವುದೇ ಡಿಲೇ ಮಾಡದೆ ಬಹಳ ಬೇಗ ತೆಗೆದುಕೊಂಡು ಹೋಗಲಿಕ್ಕೆ ಕೆಳಹಂತದ ನ್ಯಾಯಾಲಯ ಪ್ರಯತ್ನ ಪಡುವಂಥದ್ದು. ಸಾಮಾನ್ಯವಾಗಿ ಏನು ಹೈಕೋರ್ಟ್ ಈ ಒಂದು ಗೈಡ್ಲೈನ್ಸ್ ನೀಡಿರೋದ್ರಿಂದ 6 ತಿಂಗಳಲ್ಲಿ ಈ ಒಂದು ವಿಚಾರಣೆಯನ್ನು ಮುಕ್ತಾಯಗೊಳಿಸಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡುವಂಥದ್ದು. ಆದರೆ ರಿಪೋರ್ಟನ್ನು ಈಗ ಏನು 21ನೇ ತಾರೀಕು 2 ಕಡೆಯವರೆಗೆ ಕೊಡುತ್ತೆ ಕೋರ್ಟು, ಆ ವೇಳೆಯಲ್ಲಿ ಇದನ್ನು ಅನಾಲಿಸಿಸ್ ಮಾಡೋದಕ್ಕೆ ಎಷ್ಟು ಕಾಲಾವಕಾಶವನ್ನು ಕೋರ್ಟ್ ನೀಡುತ್ತೆ ಅನ್ನೋದು ಭಾಳ ಪ್ರಮುಖವಾದಂಥ ಅಂಶ. ಯಾಕಂತಂದರೆ ಸರ್ವೆ ಸಾಕಷ್ಟು ವಿಚಾರಗಳನ್ನು ಒಳಗೊಂಡಿದೆ ಅಂತೇಳಿ ಪುರಾತತ್ವ ಇಲಾಖೆ ಹೇಳ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅದನ್ನು ಅನಾಲಿಸಿಸ್ ಮಾಡಿ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಎಷ್ಟು ಕಾಲಾವಕಾಶನ ಕೊಡುತ್ತೆ, ಅಥವಾ ಇದರ ಬಗ್ಗೆ ಅಬ್ಜೆಕ್ಷನ್ಗಳು ಏನು ಬರೋದಿಲ್ವಾ, ಇವೆಲ್ಲವನ್ನು ಕಾದು ನೋಡಬೇಕಾಗಿರ್ತಕ್ಕಂಥದ್ದು ಸ್ಮಿತಾ. ಇಲ್ಲಿ ಪ್ರಮುಖವಾಗಿ 2 ವಿಚಾರ. ಒಂದು, ಪ್ರಾರ್ಥನೆಯನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಜ್ಞಾನವ್ಯಾಪ್ತಿಯಲ್ಲಿ ಅನ್ನೋ ಒಂದು ಬೇಡಿಕೆ, ಆಗ್ರಹ. ಮತ್ತೊಂದು ಕಡೆಯಲ್ಲಿ ಎಲ್ಲಿ ಮಸೀದೆ ಇದೆ ಅಲ್ಲಿ ದೇವಸ್ಥಾನವನ್ನ ಪುನರ್ನಿರ್ಮಾಣ ಮಾಡಬೇಕು ಅನ್ನೋ ಅರ್ಜಿ ಕೂಡ. ಈಗ ಸದ್ಯಕ್ಕೆ ಮನ್ನಣೆಯನ್ನ ನೀಡಿರೋದು ಕೋರ್ಟ್. ಈ 2ರಲ್ಲಿ ಯಾವ ವಿಚಾರಕ್ಕೆ, ಯಾವ ಬೇಡಿಕೆಗೆ ಹೆಚ್ಚಿನ ಪಾಸಿಬಿಲಿಟೀಸ್ ಅನ್ನ ಮಾಡಿಕೊಡ್ತಾ ಇದೆ? ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ ನಾಗರಾಜ್. ಸ್ಮಿತಾ, ಸದ್ಯಕ್ಕೆ ಈ ಒಂದು ವಿಚಾರದಲ್ಲಿ ಯಾವುದೇ ನಿಲುವನ್ನು ಈ ಸದ್ಯಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ಈಗಾಗಲೇ ಈ ವಿಚಾರವನ್ನು ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಜೊತೆಗೆ 2 ಸಮುದಾಯಗಳ ನಡುವಿನ ಆಗಿರೋದ್ರಿಂದ ಇದನ್ನು ಭಾಳ ಡ್ರ್ಯಾಗ್ ಮಾಡಬಾರ್ದು ಅಂತ ಹೇಳಿ ಹೈಕೋರ್ಟ್ ಸೂಚನೆ ಕೊಟ್ಟಿರೋದು ಒಂದು ಕಡೆ. ಆದರೆ ಇನ್ನೂ ಸರ್ವೆ ರಿಪೋರ್ಟ್ ಏನಿದೆ ಅನ್ನೋದು ಇನ್ನೂ ಬಹಿರಂಗ ಆಗಿಲ್ಲ. ಮುಚ್ಚಿದ ಲಕೋಟೆಯಲ್ಲಿ ನೆನೆಯಷ್ಟೇ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಅದನ್ನು ಏನು 21ನೇ ತಾರೀಕು 2 ಕಡೆಯವರೆಗೆ ಕೊಡ್ತಾರೆ. ಆಗಷ್ಟೇ ಯಾವ ಒಂದು ವಿಚಾರಗಳ ಅಡಕವಾಗಿದೆ ಮತ್ತು ಪುರಾತತ್ವ ಇಲಾಖೆ ಈ ಒಂದು 2 ಅಂಶಗಳ ಮೇಲೆ ಏನೊಂದು ಅಭಿಪ್ರಾಯವನ್ನು ಈ ಒಂದು ಸರ್ವೆ ರಿಪೋರ್ಟ್ನಲ್ಲಿ ವ್ಯಕ್ತಪಡಿಸಿದೆ, ಅಥವಾ ವಾಸ್ತವಾಂಶಗಳು ಏನು 17ನೇ ಶತಮಾನದಲ್ಲಿ ಈ ಒಂದು ಕಾಶಿ ವಿಶ್ವನಾಥನ ದೇವಾಲಯದ ಇದರ ಮೇಲೆ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಅನ್ನೋ ಒಂದು ಅಂಶಗಳಿದ್ದಾವೆ. ಇದ್ರ ಮೇಲೆ ಪುರಾತತ್ವ ಇಲಾಖೆಯ ಸರ್ವೆ ರಿಪೋರ್ಟ್ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಮುಂದಿನ ವಿಚಾರಗಳು ಡಿಪೆಂಡ್ ಆಗುವಂಥದ್ದು. ಸದ್ಯಕ್ಕೆ ಎಲ್ಲರ ಗಮನ ಇರತಕ್ಕಂಥದ್ದು 21ನೇ ತಾರೀಕು ಸರ್ವೆ ರಿಪೋರ್ಟ್ ರಿವೀಲ್ ಆಗ್ತಾ ಇದೆ. ಇದರಲ್ಲಿ ಯಾವ ಅಂಶಗಳಿದ್ದಾವೆ ಅನ್ನೋದು ಬಹಳ ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು ಸ್ಮಿತಾ. ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ವಕೀಲರಾದ ಅಮೃತೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಅಮೃತೇಶ್ ಸರ್, ನಾನು ಇಲ್ಲಿ ಓದ್ತಾ ಇದ್ದ ಪ್ರಕಾರ ಹಿಂದೂ ಅರ್ಜಿದಾರರದ್ದು ಕೂಡ 1-2 ಅರ್ಜಿಯನ್ನ ತಿರಸ್ಕಾರ ಮಾಡಲಾಗಿದೆ. ಅಂದ್ರೆ ಎಲ್ಲಿ ಮಸೀದಿ ಇದೆ ಅಲ್ಲಿ ಮಂದಿರವನ್ನ ನಿರ್ಮಾಣ ಮಾಡೋ ಕುರಿತಾಗಿ. ಮತ್ತೊಂದು ಕಡೆಯಲ್ಲಿ ಸರ್ವೆ ಮಾಡ್ಲಿಕ್ಕೆ ಮುಸ್ಲಿಂ ಕಮಿಟಿ ಏನು ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು, ಸರ್ವೆ ಮಾಡಬಾರ್ದು ಅಂತ ಕೋರಿ, ಅದನ್ನು ಕೂಡ ರಿಜೆಕ್ಟ್ ಆಗಿದೆ. ಸೊ ಇದನ್ನು ವಿಶ್ಲೇಷಿಸಬಹುದಾ ನಮ್ಮ ವೀಕ್ಷಕರಿಗೆ, ಏನಾಗಿದೆ ಎಕ್ಸಾಕ್ಟ್ಲಿ ಇವತ್ತು ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಅಂತ ಹೇಳಿ? ನೋಡಿ, ಈ ಹಿಂದೆ ಹಲವಾರು ತೀರ್ಪುಗಳು ಬಂದಿದೆ. ಹಿಂದೂಗಳು ಈ ಹಿಂದೆ ಈ ಹಿಂದೂ ರಾಷ್ಟ್ರ ಪೂರ್ತಿ ಏನು ಭಾರತ ದೇಶದಲ್ಲಿ ಎಲ್ಲ ಹಿಂದೂತ್ವಗಳು ಇತ್ತು. ಯಾವಾಗ ಮುಸ್ಲಿಮರ ಇದು ದಾಳಿ ನಡೆಯಿತು, ಆವಾಗ ಅವರುಗಳೆಲ್ಲ ಹೊರಗಡೆ ದೇಶದಿಂದ ಬಂದು ಇಲ್ಲಿ ಇದ್ದಂತ ದೇವಸ್ಥಾನಗಳನ್ನ ನೆಲಸಮ ಮಾಡಿ ಅದೇ ಜಾಗದಲ್ಲಿ ತಮ್ಮ ಇದನ್ನ ಮಸೀದಿಗಳನ್ನ ಕಟ್ಟಿದ್ದಾರೆ. ಇದನ್ನ ನೀವು ವೈಜ್ಞಾನಿಕವಾಗಿ ಅದನ್ನ ಉತ್ಖನನ ಮಾಡಿದಾಗಲೇ ಗೊತ್ತಾಗುವಂತಹ ವಿಚಾರ. ಆದ್ರಿಂದ ಇವತ್ತು ರಾಮ ಜನ್ಮಭೂಮಿದು ಹಾಗೆ ಆಗಿದೆ. ತದನಂತರ ಇನ್ನೊಂದು ಜ್ಞಾನವ್ಯಾಪಿಯದಲ್ಲೂ ಹಾಗೆ ಆಗಿದೆ. ಇವತ್ತು ತಾಜ್ ಮಹಲ್ ಅನ್ನು ಸಹ ನಾವು ಹಾಗೇನೆ ಕೇಳ್ತಿದ್ದೀವಿ. ತಾಜ್ ಮಹಲ್ ಅದು ತೇಜೋ ಮಹಲ್, ಅಲ್ಲಿ ಅದರ ಕೆಳಗಡೆ ಶಿವನ ದೇವಾಲಯ ಇದೆ ಅಂತ ನಾವು ಪ್ರತಿಪಾದನೆ ಮಾಡ್ತೀವಿ. ಯಾಕೆ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿರುವಂತಹ ಒಂದು ಮಸೀದಿಯಲ್ಲಿ ಕಂಬಗಳಲ್ಲಿ ಹನುಮಂತನ ಇದು ಕೆತ್ತನೆಗಳಿದೆ. ಆದ್ರಿಂದ ಇವತ್ತು ಇದು ನ್ಯಾಯಾಲಯ ಕೊಟ್ಟಂತ ತೀರ್ಪು ಅಷ್ಟು ಇದು ಸಮಂಜಸ ಆಗ್ತಾ ಇಲ್ಲ. ಅದರದ ವಿರುದ್ಧವಾಗಿ ಮೇಲ್ಮನವಿ ಸಲ್ಲಿಸುವಂತ ಅವಕಾಶ ಇದೆ. ಅದರಿಂದ ಆ ಮೇಲ್ಮನವಿ ಸಲ್ಲಿಸುವುದು ಒಳ್ಳೆಯದು ಅಂತ ನನ್ನ ವಿಶ್ಲೇಷಣೆ. ರೈಟ್ ರೈಟ್, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ.
ಈ ಬಗ್ಗೆ ಮಾತನಾಡಲಿಕ್ಕೆ ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಗಳ ನಮಸ್ಕಾರ. ನಮಸ್ತೆ. ಜ್ಞಾನವಾಪಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಬೇಕು ಅನ್ನೋ ಹಿಂದೂ ಅರ್ಜಿದಾರರ ವಾದ, ಮತ್ತೊಂದು ಕಡೆಯಲ್ಲಿ ಸರ್ವೆಯನ್ನ ಮಾಡಬಾರದು ಅನ್ನೋ ಮುಸ್ಲಿಮರ ವಾದ. ಸದ್ಯಕ್ಕೆ ಮುಸ್ಲಿಂ ಪರವಾಗಿ ಸಲ್ಲಿಕೆಯಾಗಿದ್ದ ಅಷ್ಟು ಅರ್ಜಿಗಳನ್ನ ಕೂಡ ತಿರಸ್ಕರಿಸಿದೆ ಅಲಹಾಬಾದ್ ಹೈಕೋರ್ಟ್. ತಮ್ಮ ಪ್ರತಿಕ್ರಿಯೆ ಬಗ್ಗೆ? ಇದು ಒಳ್ಳೆಯ ಸೂಚನೆ. ಅಂತಂದ್ರೆ ನಾವು 3 ದೇವಸ್ಥಾನಗಳ 3 ಮಂದಿರಗಳ ಬಗ್ಗೆ ನಮ್ಮ ಆರಂಭದಿಂದ, ಇವತ್ತಲ್ಲ, ಸುಮಾರು 500 ವರ್ಷಗಳಿಂದ ನಮ್ಮ ಚರ್ಚೆ ಇತ್ತು. ಆ ಚರ್ಚೆಯ ಭಾಗದಲ್ಲಿ ಒಂದು ಕಡೆ ಜ್ಞಾನವಾಪಿ ಮಸೀದಿಯ ವಿಷಯದಲ್ಲಿ ಕಾಶಿ ವಿಶ್ವನಾಥನ ಮಂದಿರದ ವಿಷಯವಾಗಿ ಚರ್ಚೆ ಇತ್ತು, ಮಥುರಾ ವಿಷಯದಲ್ಲಿ ಚರ್ಚೆ ಇತ್ತು, ಅಯೋಧ್ಯ ವಿಷಯದಲ್ಲಿ ಚರ್ಚೆ ಇತ್ತು. ಈಗಾಗಲೇ ಅಯೋಧ್ಯ ವಿಷಯ ನಮಗೆ ಪೂರಕವಾಗಿ ಬಂದಿದ್ದೆ. ಮಥುರಾ ಜನ್ಮಭೂಮಿಯ ವಿಷಯದಲ್ಲಿ ಈಗ ಸರ್ವೆಗೆ ಹೈಕೋರ್ಟ್ ಸಮ್ಮತಿ ಮಾಡಿದೆ. ಇನ್ನು ಜ್ಞಾನವಾಪಿ ಮಸೀದಿ ವಿಷಯದಲ್ಲಿ ಅದು ಮಸೀದಿ ಅಲ್ಲ, ಅಲ್ಲಿ ಶೃಂಗಾರ ಗೌರಿಯ ಸಾನ್ನಿಧ್ಯ ಇದೆ, ಅದನ್ನ ನಮ್ಮ ಮಾತೆಯಂದಿರು ಪೂಜೆ ಮಾಡ್ತಾರೆ ಎನ್ನುವುದಕ್ಕೆ ಹಲವು ನಿದರ್ಶನಗಳು, ಇತಿಹಾಸಗಳು ಇದ್ದಾವೆ. ಈ ವಿಷಯವಾಗಿ ಪಾರ್ಥಸಾರಥಿ ಜೈನ್ ಅವರು ಅದರ ಬಗ್ಗೆ ಒಂದು ತಕರಾರು ಅರ್ಜಿಯನ್ನು ಹಾಕಿದಾಗ ಅಲಹಾಬಾದ್ ಹೈಕೋರ್ಟ್ ಅದನ್ನ ಮಾನ್ಯ ಮಾಡಿತ್ತು. ಅದಕ್ಕೆ ಬೇಕಾದ ವಿಷಯಗಳನ್ನ ಅಲಹಾಬಾದ್ ಕೆಳಗಿನ ನ್ಯಾಯಾಲಯಕ್ಕೆ ಆದೇಶ ಮಾಡಿತ್ತು, ಜಿಲ್ಲಾ ನ್ಯಾಯಾಲಯಕ್ಕೆ ಆದೇಶ ಮಾಡಿತ್ತು. ಇದಕ್ಕೆ ಏನು ಬೇಕು ಅದನ್ನ ನೀವು ವಿಷಯಗಳನ್ನ ಬೇಕು ಅನ್ನುವ ಆಧಾರಗಳ ಅನುಸಂಧಾನದಿಂದ ಇವತ್ತು ಅಲಹಾಬಾದ್ ಹೈಕೋರ್ಟ್ ಅದಕ್ಕೆ ಮಾನ್ಯ ಮಾಡಿದೆ. ಈಗ ತಕರಾರು ಅರ್ಜಿಗಳನ್ನ ಬೇರೆ ರೀತಿಯಲ್ಲಿ ಅಂಜುಮನ್ ಇಂತೆಹಾಜ್ ಏನು ಅಲ್ಲಿ ವಿವಾದಾತ್ಮಕವಾಗಿರುವಂತಹ ವಿಷಯಗಳನ್ನ ಕೆದಕ್ಲಿಕ್ಕೆ ಅವರೇನು ಅರ್ಜಿ ಹಾಕಿದ್ದಾರೆ ಆ ಅರ್ಜಿಯನ್ನ ತಿರಸ್ಕರಿಸಿದೆ. ಇದು ಒಂದು ಒಳ್ಳೆಯ ಸಂದೇಶ ಸಮಾಜಕ್ಕೆ. ಹಾಗಾಗಿ ನಮ್ಗೆ ನೋವೇನು ಅಂತಂದ್ರೆ ಎಲ್ಲ ವಿಷಯಗಳನ್ನ ನಾವು ಕಾನೂನಾತ್ಮಕವಾಗಿನೇ ತಗೊಳ್ಬೇಕು ಅನ್ನುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆಯಲ್ಲ, ಇದನ್ನ ಜಾಮಿಯಾ ಮಸೀದಿಯವರು ಅಥವಾ ಈ ಬೇರೆ ಬೇರೆ ಅಂಜುಮನ್ ಸಂಸ್ಥೆಯವರೆಲ್ಲ ಇದ್ರ ಬಗ್ಗೆ ಕೂಲಂಕುಷವಾಗಿ ಯೋಚನೆ ಮಾಡಬೇಕು. ಇದು ಭಾರತ ದೇಶ ಆಗಿರುವುದರಿಂದ, ಇದು ಪ್ರಜಾಪ್ರಭುತ್ವ ದೇಶವಾಗಿರುವುದರಿಂದ ಇಲ್ಲಿ ಎಲ್ಲ ಪ್ರಜೆಗಳಿಗೆ ಅವರವರದ್ದಾದ ಹಕ್ಕಿದೆ. ಆ ಹಕ್ಕನ್ನ ಮಾನ್ಯ ಮಾಡಬೇಕು ಅಂತ ನಾವು ಕಳಕಳಿಯನ್ನ ಮಾಡಿಕೊಳ್ತೇವೆ. ಈಗ ಒಂದು ಕಡೆಯಲ್ಲಿ 6 ತಿಂಗಳ ಒಳಗಾಗಿ ಇದರ ವಿಚಾರಣೆಯನ್ನ ಮುಕ್ತಾಯಗೊಳಿಸಬೇಕು ಅಂತ ಹೇಳಿ ವಾರಣಾಸಿ ಕೋರ್ಟ್ಗೂ ಕೂಡ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ತೀರ್ಪಿನ ಆದೇಶಗಳನ್ನ ಅನ್ವಯಿಸಿ ನೋಡೋದಾದ್ರೆ ಹಿಂದೂ ಅರ್ಜಿದಾರರ ಪರವಾಗಿ ಬಹುತೇಕ ಬರ್ತಾ ಇದೆ. ಅಂತಿಮವಾಗಿ ಯಾವ ರೀತಿ ತೀರ್ಪು ಬರುತ್ತೋ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಇವಾಗ ಬಹುತೇಕ ಹಿಂದೂ ಅರ್ಜಿದಾರರ ಪರವಾಗಿ ಬರ್ತಾ ಇದೆ. ಉತ್ತಮವಾದ ಬೆಳವಣಿಗೆ ಅಂತ ತಮಗನ್ನಿಸುತ್ತೋ? ಯಾಕಂತಂದ್ರೆ ಆಲ್ರೆಡಿ ಮತ್ತೊಂದ್ ಕಡೆಯಲ್ಲಿ ಗಮನಿಸೋದಾದ್ರೆ ಆಲ್ರೆಡಿ ಅಲ್ಲಿ ಮಸೀದಿ ಇದೆ, ಅಲ್ಲೂ ಒಂದು ಧರ್ಮದವರ ನಂಬಿಕೆ ಇದೆ, ಆಸ್ಥೆ ಇದೆ, ಅವರ ಪ್ರಾರ್ಥನೆಗಳ ಸಲ್ಲಿಕೆ ಆಗ್ತಾ ಇದೆ. ಮತ್ತೊಂದು ಧರ್ಮದ ಮೇಲಿನ ಪ್ರಹಾರ ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದಾ ಇದನ್ನ, ಹೇಗೆ ಅಂತ ಹೇಳಿ? ಸ್ಮಿತಾಜಿ, ಒಂದು ಮಾತನ್ನ ತಮ್ಮ ಗಮನಕ್ಕೆ ತರುವಂತದ್ದು, ಪ್ರಸ್ತುತವಾಗಿರುವಂತಹ ಈ 3 ಮಂದಿರಗಳನ್ನ ಹಿಂದೆ ಔರಂಗಜೇಬ ಒಂದು ಕಡೆ ಒಡೆದು ಹಾಕಿರೋದು, ಇನ್ನೊಂದು ಕಡೆಗೆ ಅಕ್ಬರ್ನ ಮಂತ್ರಿ ಆಗಿರತಕ್ಕಂತ ಮೀರ್ ಖಾಸಿಂ ಅನ್ನುವಂತಹ ಅವನು ಒಡೆದು ಹಾಕಿರೋದು, ಮತ್ತೊಂದು ಕಡೆಯಲ್ಲಿ ಮೀರ್ ಬಾಕಿರ್ ಅನ್ನುವಂತಹ ಔರಂಗಜೇಬನ ಮಂತ್ರಿ ಒಡೆದು ಹಾಕಿರುವಂತಹ ಇತಿಹಾಸಗಳನ್ನ ನಾವು ಕುರುಹುಗಳಾಗಿ ಕಾಣ್ತಾ ಇರ್ತೇವೆ. ಈ ಕುರುಹುಗಳು ಎಲ್ಲಿದೆ? ಈಗ ತಾವುಗಳು ಗಮನಿಸಿದ ಹಾಗೆ ಗೋಲ್ ಗುಂಬಸನ್ನ ಇವರು ನಿರ್ಮಾಣ ಮಾಡಿರೋದು ದೇವಸ್ಥಾನದ ಐತಿಹಾಸಿಕ ಕುರುಹಿನ ಮೇಲೆ ಅವರು ನಿರ್ಮಾಣ ಮಾಡಿದ್ದಾರೆ. ಈಗ ದೇವಸ್ಥಾನವನ್ನ ಪೂರ್ತಿ ಒಡೆದು ಅದರ ಕಳೆಬರಗಳನ್ನ ತೆಗೆದು ಅಥವಾ ಅದರ ಪ್ರಾಚ್ಯ ವ್ಯವಸ್ಥೆಯನ್ನ ಪೂರ್ತಿ ನಾಶ ಮಾಡಿ ಇವರೇನು ಮಾಡಿಲ್ಲ. ಅರ್ಧಂಬರ್ಧ ಅಂದ್ರೆ ಹಿಂದೂಗಳನ್ನ ಅವಹೇಳನ ಮಾಡಬೇಕು, ನಿಮ್ಮ ಮೇಲೆ ನಮ್ಮ ಅಸ್ತಿತ್ವ ಇದೆ ಎನ್ನುವುದನ್ನ ತೋರಿಸಿಕೊಳ್ಳಿಕ್ಕೆ, ಹಿಂದೂಗಳನ್ನ ಅವಮಾನ ಮಾಡಲಿಕ್ಕೆ ಅಂತಹ ಕುರುಹುಗಳನ್ನ ಅವರು ಮಾಡಿಕೊಂಡಿದ್ದಾರೆ. ಇದಕ್ಕೆ ನಿಮ್ಗೆ ತುಂಬಾ ಉದಾಹರಣೆಗಳು ನಮ್ಮ ಭಾರತ ದೇಶದಲ್ಲಿ ಸಿಗತ್ತೆ. ಈ ವಿಷಯವನ್ನ ನಾವು ಗಮನಕ್ಕೆ ತಂದಾಗ ನಮ್ಮ ಸ್ವಯಂ ಆಡಳಿತವಿದ್ದಂತಹ ಕ್ಷೇತ್ರಾವಾರು ವ್ಯವಸ್ಥೆಯ ಮೇಲೆ ಇವರುಗಳು ದುರಾಡಳಿತ ಮಾಡಿರುವುದನ್ನ ಜನತೆ ಮನಗಾಣಬೇಕು. ಅವರು ಹೇಳುವಾಗ 1947ರ ಯಾವುದೋ ಒಂದು ಆದೇಶವನ್ನ ಅವರು ಮನಗಾಣಿಸ್ತಾರೆ. ಅಂತಂದ್ರೆ ಇದ್ದದ್ದು ಇದ್ದ ಹಾಗೆ ಇರಬೇಕು, ಯಾರು ಯಾರ ಮೇಲೂ ಕೂಡ ಇದು ಮಾಡಬಾರದು ಅಂತ ಹೇಳ್ತಾರೆ. ಆದರೆ ಯಾವ ವ್ಯವಸ್ಥೆಯನ್ನ ಇವರು ದುರಾಡಳಿತ ಮಾಡಿ ಅದನ್ನ ಹೊಡೆದು ಹಾಕಿ ಅದರ ಮೇಲೆ ಅವಶೇಷಗಳ ಮೇಲೆ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಇದು 3 ಕೂಡ ಹಿಂದೂಗಳ ಧಾರ್ಮಿಕ ನಂಬಿಕೆಯ ಮತ್ತೆ ಮೋಕ್ಷದ ಕ್ಷೇತ್ರ. ಸರಿ ಸರಿ, ಧನ್ಯವಾದ ಸ್ವಾಮೀಜಿಗಳೇ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಆಗಿದೆ. ಒಟ್ಟು 5 ಅರ್ಜಿಗಳನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಅಂಜುಮಾನ್ ಇಂತಜಾಮಿಯಾ ಸಲ್ಲಿಸಿದಂತಹ ಅರ್ಜಿ,
passage of Worship Special Provision Act 1991 and कोर्ट को, लोअर कोर्ट को डायरेक्ट किया कि एक्सपीडिशसली, चूँकि 32 साल व्यतीत हो चुके हैं इस केस को फाइल किए हुए, इसलिए तुरंत एक्सपीडिशस डिस्पोजल इस केस का करें। और लोअर कोर्ट को डायरेक्ट किया है कि विद इन 6 मंथ्स इस केस को फाइनल जजमेंट जो है वो प्रोनाउंस करें। और एएसआई के संबंध में मैं कंप्लीट कर रहा हूँ। एएसआई के संबंध में माननीय न्यायालय ने ये कहा कि वाद संख्या 18/21 में राखी सिंह के केस में जो एएसआई के द्वारा रिपोर्ट फाइल की गई है कल जनपद न्यायाधीश वाराणसी के न्यायालय में, वो सेम रिपोर्ट शैल बी फाइल्ड इन दिस केस एंड इफ एनी डायरेक्शन इन द ऑर्डर has been not complied with in that ASI report, अगेन वो सर्वे करें और उसकी भी रिपोर्ट फाइल करें इस केस में। इस प्रकार का डायरेक्शन एएसआई को भी दिया गया है। वजू खाना का डिस्प्यूट और जो ऑर्डर है वो इस केस के लिए माननीय उच्चतम न्यायालय ने नहीं दिया है, इसलिए वजू खाने का भी होगा सर्वे इस केस में। बिल्कुल किया जाएगा।